ಬೀದರ್ನಿಂದ ಹಿಡಿದು ರಾಜ್ಯದ ಅನೇಕ ಭಾಗಗಳಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಅಂತ ಹೇಳಿ ಬರ್ತಾ ಇದ್ದಾರೆ. ಬಹುಶಃ ಅವರು ಕುಟುಂಬ ಸಮೇತರಾಗಿ ಬರ್ತಾರೆ ವಿಧಾನಸೌಧದ ಮುತ್ತಿಗೆಯ ಆ ಹೋರಾಟಕ್ಕೆ. ಅದು ಬಹುಶಃ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಅವ್ರನ್ನ ಯಾರನ್ನೂ ನೀವು ನಿಭಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಬರ್ತಿರುವಂಥ ನನಗೆ ಗೊತ್ತಾಗಿರುವಂಥ ವಿಚಾರವನ್ನು ಗಮನಿಸಿದಾಗ ಭಾರಿ ತೊಂದರೆಗಳು ಆಗ್ತವೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಇದೊಂದು ದೊಡ್ಡ ಕಪ್ಪು ಚುಕ್ಕಿ ಆಗುತ್ತೆ. ಅದು ಆಗದ ಬೇಡ ಅನ್ನೋ ಕಾರಣಕ್ಕೋಸ್ಕರ ನಾಳೆಯಿಂದ ಅನೇಕರು ಬೆಂಗಳೂರು ಕಡೆ ಹೊರಡ್ತಾರೆ ವಿದ್ಯಾರ್ಥಿಗಳು. ಹಾಗಾಗಿ ಸನ್ಮಾನ್ಯ ಎಲ್ಲ ನಮ್ಮ ರಾಜಕೀಯ ಪ್ರತಿನಿಧಿಗಳಿದಾರಲ್ಲ, ನಿಮ್ಮ ಕ್ಷೇತ್ರದಲ್ಲಿ ತುಂಬ ಜನ ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ. ಕನಿಷ್ಠ ನೀವು ಮಾತಾಡಬೇಕಲ್ಲ, ಯಾರೂ ಮಾತಾಡ್ತಾ ಇಲ್ವಲ್ಲ. ಹಾಗಾಗಿ 7ನೇ ತಾರೀಕು ಅವರೆಲ್ಲ ಬೆಂಗಳೂರು ಬರ್ತಾರೆ ಅನ್ನೋದು ನನಗೆ ಗೊತ್ತಿದೆ. 7ನೇ ತಾರೀಕು ಏನು ಬೇಕಾದರೂ ಆಗ್ಬೋದು. ಬಜೆಟ್ ದಿನ ಏನು ಬೇಕಾದರೂ ವಿಧಾನಸೌಧದ ಸುತ್ತಮುತ್ತ ಯಾವ ಥರದ ವಾತಾವರಣ ಬೇಕಾದರೂ ನಿರ್ಮಾಣ ಆಗಬಹುದು. ಏನೇ ಆದರೂ ಅದರ ಹೊಣೆ ಸರ್ಕಾರ ಮತ್ತು KPSC ಓರ್ಬೇಕಾಗತ್ತೆ. ಸರ್, ಮೊನ್ನೆ KPSC ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ಕರೆಯನ್ನ ಕೊಡ್ತೀವಿ. ಬಟ್ ಆದ್ರೆ ಪೊಲೀಸರು ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ, ತಮ್ಮನ್ನ ಬಂಧಿಸುವಂತ ಕೆಲಸಗಳಾಗುತ್ತೆ ಅಂದ್ರೆ ತಮ್ಮ ಕಾರ್ಯಕರ್ತರು ಏನಿರ್ತಾರೆ ಅವ್ರದ್ದು. ನಾಡಿದ್ದಿಗೂ ಕೂಡ ಈಗ ನೀವು ಆಗ್ತಾ ಇರುವಂತ ಎಚ್ಚರಿಕೆಗೆ ಸಿದ್ಧವಾಗಿ ನಾವು ತಡಿತೀವಿ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ಗಳನ್ನ ಮಾಡ್ಕೊಂಡ್ರೆ ಸರ್ಕಾರಕ್ಕೆ ಇದನ್ನು ಮುಟ್ಟಿಸುವಂತ ರೀತಿ ಹೇಗೆ ಅಂತ? ಬಹುಶಃ ಮೊನ್ನೆ ನಾನು KPSC ವಿದ್ಯಾರ್ಥಿಗಳನ್ನ ನೀವು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಡಿ, ಯಾಕೆಂದ್ರೆ ನಿಮ್ಮನ್ನು ಇವರು ಕೇಸ್ ಹಾಕಿ ನಿಮ್ಮ ಭವಿಷ್ಯ ಹಾಳು ಮಾಡಲಿಕ್ಕೂ ಏಸ್ತಾರಲ್ಲ ಇವರು, ಅದಕ್ಕಾಗಿ ಬರಬೇಡಿ ಅಂಥೇಳಿ ಕರವೇ ಅಷ್ಟೇ ಆ ಹೋರಾಟದಲ್ಲಿ ಭಾಗಿಯಾಗಿತ್ತು. ಕರವೆಯ ಮೇಲೆ ಎಲ್ಲರ ಮೇಲೆ ಈಗ ಪೊಲೀಸ್ನವರು ಅವತ್ತಿನ ದಿನದ ಹೋರಾಟಕ್ಕಾಗಿ ಕೇಸ್ ಹಾಕಿದ್ದಾರೆ. ಆದರೆ ಇಡೀ ಬೆಂಗಳೂರಿನ ಎಲ್ಲ ಹೋಟೆಲ್ಗಳಲ್ಲಿ ಬಂದು ಆ ವಿದ್ಯಾರ್ಥಿಗಳ ಪೋಷಕರು ಕುಟುಂಬಸ್ಥರು ಇಲ್ಲಿ ಸೇರ್ಕೋತಾರೆ. ವಿಧಾನಸೌಧದ ಈಗ ನನ್ನಾದರೆ ಗುರುತಿಸ್ಬೋದು, ನಾನು ಹೋರಾಟಗಾರ, ಜನರ ಮಧ್ಯದಲ್ಲಿ ಇರೋನು ಗುರುತಿಸ್ತಾರೆ. ಶ್ರೀಸಾಮಾನ್ಯ ಕುಟುಂಬ ವಿಧಾನಸೌಧದ ಸುತ್ತ ಬಂದು ನಿಂತ್ಕೊಂಡಾಗ ಎಲ್ಲಿ ಗುರುತಿಸ್ತೀರಿ ನೀವು? ಅವತ್ತು ಆಗುವ ಅನಾಹುತ ಏನು ಬೇಕಾದರೂ ಆಗ್ಬೋದು ಆ ಸಂದರ್ಭಕ್ಕೆ, ಅದರ ಹೊಣೆ ನೀವೇ ಹೊರಬೇಕಾಗತ್ತೆ. ಅದು ಆಗೋದು ಬೇಡ ಅನ್ನೋದಾದರೆ ಅಷ್ಟರೊಳಗಡೆ ಆ KPSC ವಿದ್ಯಾರ್ಥಿಗಳಿಗಾಗಿರೋ ಅನ್ಯಾಯವನ್ನು ನೀವು ಸರಿಪಡಿಸಿ. ಚಲನಚಿತ್ರೋತ್ಸವದಲ್ಲಿ DK ಶಿವಕುಮಾರ್ ಅವರು ನಟ ನಟಿಯರಿಗೆ, ಹೋರಾಟಗಾರರಿಗೆ, ಎಸ್ಪೆಷಲಿ ಚಲನಚಿತ್ರ ನಟ ನಟಿಯರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ನಿಮ್ಮ ನೆಟ್ಟು ಬೋಲ್ಟನ್ನು ಟೈಟ್ ಮಾಡಬೇಕು, ಎಲ್ಲಿ ಟೈಟ್ ಮಾಡಬೇಕು ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಎದುರಿಸುವಂಥದ್ದು, ಬೆದರಿಕೆ ಹಾಕುವಂಥದ್ದು ಹೋರಾಟಗಾರರಿಗಿರ್ಬೋದು, ನಟ ನಟಿಯರಿಗಿರ್ಬೋದು. ಏನು ಹೇಳಿ? ಅಲ್ಲ, ಯಾರ ನಟ್ಟು ಬೋಲ್ಟನ್ನ ಯಾರೂ ಟೈಟ್ ಮಾಡೋಕ್ಕಾಗಲ್ಲ. ಅವ್ರ ಮೇಲೆ ಅವರಿಗೆ ದೇವರ ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಹೆಚ್ಚಿರುವಂಥವ್ರು ಅವರು. ಯಾರನ್ನಾದರೂ ಬೇರೆ ಹೋರಾಟಗಾರರನ್ನ, ಕಲಾವಿದರನ್ನ ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ ಅಂದರೆ ಭಗವಂತ ಮೇಲೊಬ್ಬ ಇದ್ದಾನೆ. ಆ ನಂಬಿಕೆ ನಿಜ ಅನ್ನೋದಾದರೆ ಅವನಿಗೆ ಗೊತ್ತಿದೆ ಯಾರು ನಟ್ಟು ಬೋಲ್ಟ್ನ ಯಾವ್ಯಾವ ಸಂದರ್ಭಕ್ಕೆ ಟೈಟ್ ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಹಾಗಾಗಿ ಇರ್ಬೋದು, ನನಗೂ ಕೋಪ ಇದೆ, ಚಲನಚಿತ್ರ ನಟ ನಟಿಯರ ಮೇಲೆ ನನಗೂ ಕೋಪ ಇದೆ. ಹೋರಾಟದಕ್ಕೆ ಬರೋಲ್ಲ, ಕನ್ನಡ ಪರವಾಗಿ ಧ್ವನಿ ಎತ್ತಲ್ಲ, ಕನ್ನಡಿಗರು ಅವರು ಸಿನಿಮಾ ನೋಡ್ತಾರೆ, ಕನ್ನಡಿಗರು ಅವರು ಸಿನಿಮಾ ನೋಡಿದ್ರು ಸಹ ಕನ್ನಡದ ಪರವಾದಂಥ ಹೋರಾಟಕ್ಕೆ ಬರಲ್ಲ. ಈಗ KPSC ವಿಚಾರದಲ್ಲಿ 70,000 ಮಕ್ಕಳು ಬೀದಿಲಿ ನಿಂತು ಹೋರಾಟ ಮಾಡುವಾಗ ಸಿನಿಮಾದವರು ಒಬ್ಬರು ಮಾತಾಡ್ತಾ ಇಲ್ಲ ಅನ್ನೋ ನೋವು ನನಗೂ ಇದೆ. ಆದರೆ ಅದಲ್ಲ ಪರಿಹಾರ, ನಟ್ಟು ಬೋಲ್ಟ್ ಅಲ್ಲ ಪರಿಹಾರ. ಅವ್ರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವಂಥದ್ದು ಭಾರಿ ಮುಖ್ಯ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸರ್, ಈಗ ಇನ್ನೊಂದು, ಬೇರೆ ರಾಜ್ಯಗಳಲ್ಲಿ ಹುದ್ದೆಗಳ ನೇಮಕಾತಿಯಲ್ಲಿ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿರ್ಬೋದು, ವಯೋಮಿತಿಯನ್ನು ಸುಮಾರು 30-31 ವರ್ಷದವರೆಗೂ ಕೊಟ್ಟಿರುವಂಥದ್ದು. ಆದರೆ ನಮ್ಮ ರಾಜ್ಯದಲ್ಲಿ 25 ವರ್ಷದಿಂದ 27 ವರ್ಷದವರೆಗೂ ಅಂದರೆ ಕ್ಯಾಟಗರಿ ಜನರಲ್ ಮತ್ತು SC ST 27 ವರ್ಷದ ತನಕ ಮೀಸಲಿಟ್ಟಿರುವುದು.
ಯಾಕೆ ಈ ರೀತಿ ತಾರತಮ್ಯ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ? ಅಲ್ಲ, ಅದನ್ನೇ ಈಗ ನಾವು ಅದನ್ನೇ ನಿನ್ನೆ ಮೈಸೂರಿಂದ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಕರವೇ ಅವರು. ಪೊಲೀಸ್ ಹುದ್ದೆಯಲ್ಲಿ ವಯೋಮಿತಿಯಿಂದಾಗಿ ಅವರಿಗೆ ತುಂಬ ಜನಕ್ಕೆ ಸಾವಿರಾರು ಜನ ಈ ನೆಲದ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ಹಾಗಾಗಿ ವಯೋಮಿತಿಯನ್ನು ಹೆಚ್ಚಿಸಿ ಅಂತ ಹೇಳಿ ಕರವೇ ನೆನ್ನೆ ಮೈಸೂರಿನಿಂದ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಹಾಗೆ ಇಲ್ಲೂ ಸಹ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೆಂಗಳೂರಿನಲ್ಲಿ ಕರವೇ ಆ ವಿಚಾರವಾಗಿ ನಾವು ಹೋರಾಟ ಮಾಡಬೇಕಾಗತ್ತೆ. ಏನು ದುರಂತ, ಈ ನೆಲದ ದುರಂತ ಏನು ಅಂದರೆ ಪ್ರತಿಯೊಂದಕ್ಕೂ ಹೋರಾಟದ ಮುಖಾಂತರವೇ ಏನಾದರೂ ಸರಿಪಡಿಸ್ಬೇಕು ಅನ್ನೋದಾಗ ಇದೇನು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಏನು ಎಂಥದ್ದು ಅನ್ನೋದು ಇಲ್ಲ, ಇಲ್ಲಿ ಯಾರಾದರೂ ಹಿಟ್ಲರ್ಗಳು ಆಳ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೇಳುವಾಗೆ ಈ ದೇಶದಲ್ಲಿ ಏನೇ ಪಡ್ಕೋಬೇಕಾದ್ರೆ ಅದನ್ನು ಹೋರಾಟದ ಮುಖಾಂತರನೇ ಪಡ್ಕೋಬೇಕು ಅನ್ನೋದು ಅವ್ರ ಮಾತೇನಿದೆಯೋ ಅದು ಇವತ್ತು ಸತ್ಯ ಅನ್ನಿಸ್ತಾ ಇದೆ. ಬೀದರ್ನಿಂದ ಹಿಡಿದು ರಾಜ್ಯದ ಅನೇಕ ಭಾಗಗಳಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಅಂತ ಹೇಳಿ ಬರ್ತಾ ಇದ್ದಾರೆ. ಬಹುಶಃ ಅವರು ಕುಟುಂಬ ಸಮೇತರಾಗಿ ಬರ್ತಾರೆ ವಿಧಾನಸೌಧದ ಮುತ್ತಿಗೆಯ ಆ ಹೋರಾಟಕ್ಕೆ. ಅದು ಬಹುಶಃ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಅವ್ರನ್ನ ಯಾರನ್ನೂ ನೀವು ನಿಭಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಬರ್ತಿರುವಂಥ ನಾನೀಗ ಗೊತ್ತಾಗಿರುವಂಥ ವಿಚಾರವನ್ನು ಗಮನಿಸಿದಾಗ ಭಾರಿ ತೊಂದರೆಗಳು ಆಗ್ತವೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಇದೊಂದು ದೊಡ್ಡ ಕಪ್ಪು ಚುಕ್ಕಿ ಆಗುತ್ತೆ. ಅದು ಆಗದ ಬೇಡ ಅನ್ನೋ ಕಾರಣಕ್ಕೋಸ್ಕರ ನಾಳೆಯಿಂದ ಅನೇಕರು ಬೆಂಗಳೂರು ಕಡೆ ಹೊರಡ್ತಾರೆ ವಿದ್ಯಾರ್ಥಿಗಳು. ಹಾಗಾಗಿ ಸನ್ಮಾನ್ಯ ಎಲ್ಲ ನಮ್ಮ ರಾಜಕೀಯ ಪ್ರತಿನಿಧಿಗಳಿದಾರಲ್ಲ, ನಿಮ್ಮ ಕ್ಷೇತ್ರದಲ್ಲಿ ತುಂಬ ಜನ ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ. ಕನಿಷ್ಠ ನೀವು ಮಾತಾಡಬೇಕಲ್ಲ, ಯಾರೂ ಮಾತಾಡ್ತಾ ಇಲ್ವಲ್ಲ. ಹಾಗಾಗಿ 7ನೇ ತಾರೀಕು ಅವರೆಲ್ಲ ಬೆಂಗಳೂರು ಬರ್ತಾರೆ ಅನ್ನೋದು ನನಗೆ ಗೊತ್ತಿದೆ. 7ನೇ ತಾರೀಕು ಏನು ಬೇಕಾದರೂ ಆಗ್ಬೋದು. ಬಜೆಟ್ ದಿನ ಏನು ಬೇಕಾದರೂ ವಿಧಾನಸೌಧದ ಸುತ್ತಮುತ್ತ ಯಾವ ಥರದ ವಾತಾವರಣ ಬೇಕಾದರೂ ನಿರ್ಮಾಣ ಆಗಬಹುದು. ಏನೇ ಆದರೂ ಅದರ ಹೊಣೆ ಸರ್ಕಾರ ಮತ್ತು KPSC ಓರ್ಬೇಕಾಗತ್ತೆ. ಸರ್, ಮೊನ್ನೆ KPSC ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ಕರೆಯನ್ನ ಕೊಡ್ತೀರಿ. ಬಟ್ ಆದ್ರೆ ಪೊಲೀಸರು ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ, ತಮ್ಮನ್ನ ಬಂಧಿಸುವಂತ ಕೆಲಸಗಳಾಗುತ್ತೆ ಅಂದ್ರೆ ತಮ್ಮ ಕಾರ್ಯಕರ್ತರು ಏನಿರ್ತಾರೆ ಅವ್ರದ್ದು. ನಾಡಿದ್ದಿಗೂ ಕೂಡ ಈಗ ನೀವು ಆಗ್ತಾ ಇರುವಂತ ಎಚ್ಚರಿಕೆಗೆ ಸಿದ್ಧವಾಗಿ ನಾವು ತಡಿತೀವಿ ಅನ್ನುವಂತ ನಿಟ್ಟಲ್ಲಿ ಪ್ಲಾನ್ ಗಳನ್ನ ಮಾಡ್ಕೊಂಡ್ರೆ ಸರ್ಕಾರಕ್ಕೆ ಇದನ್ನು ಮುಟ್ಟಿಸುವಂತ ರೀತಿ ಹೇಗೆ ಅಂತ? ಬಹುಶಃ ಮೊನ್ನೆ ನಾನು KPSC ವಿದ್ಯಾರ್ಥಿಗಳನ್ನ ನೀವು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಡಿ, ಯಾಕೆಂದ್ರೆ ನಿಮ್ಮನ್ನು ಇವರು ಕೇಸ್ ಹಾಕಿ ನಿಮ್ಮ ಭವಿಷ್ಯ ಹಾಳು ಮಾಡಲಿಕ್ಕೂ ಏಸ್ತಾರಲ್ಲ ಇವರು, ಅದಕ್ಕಾಗಿ ಬರಬೇಡಿ ಅಂಥೇಳಿ ಕರವೇ ಅಷ್ಟೇ ಆ ಹೋರಾಟದಲ್ಲಿ ಭಾಗಿಯಾಗಿತ್ತು. ಕರವೆಯ ಮೇಲೆ ಎಲ್ಲರ ಮೇಲೆ ಈಗ ಪೊಲೀಸ್ನವರು ಅವತ್ತಿನ ದಿನದ ಹೋರಾಟಕ್ಕಾಗಿ ಕೇಸ್ ಹಾಕಿದ್ದಾರೆ. ಆದರೆ ಇಡೀ ಬೆಂಗಳೂರಿನ ಎಲ್ಲ ಹೋಟೆಲ್ಗಳಲ್ಲಿ ಬಂದು ಆ ವಿದ್ಯಾರ್ಥಿಗಳ ಪೋಷಕರು ಕುಟುಂಬಸ್ಥರು ಇಲ್ಲಿ ಸೇರ್ಕೋತಾರೆ. ವಿಧಾನಸೌಧದ ಈಗ ನನ್ನಾದರೆ ಗುರುತಿಸ್ಬೋದು, ನಾನು ಹೋರಾಟಗಾರ, ಜನರ ಮಧ್ಯದಲ್ಲಿ ಇರೋನು ಗುರುತಿಸ್ತಾರೆ. ಶ್ರೀಸಾಮಾನ್ಯ ಕುಟುಂಬ ವಿಧಾನಸೌಧದ ಸುತ್ತ ಬಂದು ನಿಂತ್ಕೊಂಡಾಗ ಎಲ್ಲಿ ಗುರುತಿಸ್ತೀರಿ ನೀವು? ಅವತ್ತು ಆಗುವ ಅನಾಹುತ ಏನು ಬೇಕಾದರೂ ಆಗ್ಬೋದು ಆ ಸಂದರ್ಭಕ್ಕೆ, ಅದರ ಹೊಣೆ ನೀವೇ ಹೊರಬೇಕಾಗತ್ತೆ. ಅದು ಆಗೋದು ಬೇಡ ಅನ್ನೋದಾದರೆ ಅಷ್ಟರೊಳಗಡೆ ಆ KPSC ವಿದ್ಯಾರ್ಥಿಗಳಿಗಾಗಿರೋ ಅನ್ಯಾಯವನ್ನು ನೀವು ಸರಿಪಡಿಸಿ. ನಿನ್ನೆ ಒಂದು ಚಲನಚಿತ್ರೋತ್ಸವದಲ್ಲಿ DK ಶಿವಕುಮಾರ್ ಅವರು ನಟ ನಟಿಯರಿಗೆ, ಹೋರಾಟಗಾರರಿಗೆ, ಈ ಎಸ್ಪೆಷಲಿ ಚಲನಚಿತ್ರ ನಟ ನಟಿಯರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ನಿಮ್ಮ ನೆಟ್ಟು ಬೋಲ್ಟನ್ನು ಟೈಟ್ ಮಾಡಬೇಕು, ಎಲ್ಲಿ ಟೈಟ್ ಮಾಡಬೇಕು ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಎದುರಿಸುವಂಥದ್ದು, ಬೆದರಿಕೆ ಹಾಕುವಂಥದ್ದು ಹೋರಾಟಗಾರರಿಗಿರ್ಬೋದು, ನಟ ನಟಿಯರಿಗಿರ್ಬೋದು. ಏನು ಹೇಳಿ ಅಲ್ಲ, ಯಾರ ನಟ್ಟು ಬೋಲ್ಟನ್ನ ಯಾರೂ ಟೈಟ್ ಮಾಡೋಕ್ಕೆ ಆಗಲ್ಲ. ಅವ್ರ ಮೇಲೆ ಅವರಿಗೆ ದೇವರ ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಹೆಚ್ಚಿರುವಂಥವ್ರು ಅವರು. ಯಾರನ್ನಾದರೂ ಬೇರೆ ಹೋರಾಟಗಾರರನ್ನ, ಕಲಾವಿದರನ್ನ ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ ಅಂದರೆ ಭಗವಂತ ಮೇಲೊಬ್ಬ ಇದ್ದಾನೆ,
ಆ ನಂಬಿಕೆ ನಿಜ ಅನ್ನೋದಾದರೆ ಅವನಿಗೆ ಗೊತ್ತಿದೆ ಯಾರು ನಟ್ಟು ಬೋಲ್ಟ್ನ ಯಾವ್ಯಾವ ಸಂದರ್ಭಕ್ಕೆ ಟೈಟ್ ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಹಾಗಾಗಿ ಇರ್ಬೋದು, ನನಗೂ ಕೋಪ ಇದೆ, ಚಲನಚಿತ್ರ ನಟ ನಟಿಯರ ಮೇಲೆ ನನಗೂ ಕೋಪ ಇದೆ. ಹೋರಾಟದಕ್ಕೆ ಬರೋಲ್ಲ, ಕನ್ನಡ ಪರವಾಗಿ ಧ್ವನಿ ಎತ್ತಲ್ಲ, ಕನ್ನಡಿಗರು ಅವರು ಸಿನಿಮಾ ನೋಡ್ತಾರೆ, ಕನ್ನಡಿಗರು ಅವರು ಸಿನಿಮಾ ನೋಡಿದ್ರೂ ಸಹ ಕನ್ನಡದ ಪರವಾದಂಥ ಹೋರಾಟಕ್ಕೆ ಬರಲ್ಲ. ಈಗ KPSC ವಿಚಾರದಲ್ಲಿ 70,000 ಮಕ್ಕಳು ಬೀದಿಲಿ ನಿಂತು ಹೋರಾಟ ಮಾಡುವಾಗ ಸಿನಿಮಾದವರು ಒಬ್ಬರು ಮಾತಾಡ್ತಾ ಇಲ್ಲ ಅನ್ನೋ ನೋವು ನನಗೂ ಇದೆ. ಆದರೆ ಅದಲ್ಲ ಪರಿಹಾರ, ನಟ್ಟು ಬೋಲ್ಟ್ ಅಲ್ಲ ಪರಿಹಾರ. ಅವ್ರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವಂಥದ್ದು ಭಾರಿ ಮುಖ್ಯ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸರ್, ಈಗ ಇನ್ನೊಂದು ಬೇರೆ ರಾಜ್ಯಗಳಲ್ಲಿ ಹುದ್ದೆಗಳ ನೇಮಕಾತಿಯಲ್ಲಿ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯಲ್ಲಿರ್ಬೋದು, ವಯೋಮಿತಿಯನ್ನ ಸುಮಾರು 30-31 ವರ್ಷದವರೆಗೂ ಕೊಟ್ಟಿರುವಂಥದ್ದು. ಆದರೆ ನಮ್ಮ ರಾಜ್ಯದಲ್ಲಿ 25 ವರ್ಷದಿಂದ 27 ವರ್ಷದವರೆಗೂ ಅಂದರೆ ಕ್ಯಾಟಗರಿ ಜನರಲ್ ಮತ್ತು SC/ST 27 ವರ್ಷದ ತನಕ ಮೀಸಲಿಟ್ಟಿರುವುದು. ಯಾಕೆ ಈ ರೀತಿ ತಾರತಮ್ಯ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ? ಅಲ್ಲ, ಅದನ್ನೇ ಈಗ ನಾವು ಅದನ್ನೇ ನಿನ್ನೆ ಮೈಸೂರಿಂದ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಕರವೇ ಅವರು. ಪೊಲೀಸ್ ಹುದ್ದೆಯಲ್ಲಿ ವಯೋಮಿತಿಯಿಂದಾಗಿ ಅವರಿಗೆ ತುಂಬ ಜನಕ್ಕೆ, ಸಾವಿರಾರು ಜನ ಈ ನೆಲದ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ವಯೋಮಿತಿಯನ್ನು ಹೆಚ್ಚಿಸಿ ಅಂತ ಹೇಳಿ ಕರವೇ ನೆನ್ನೆ ಮೈಸೂರಿನಿಂದ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಹಾಗೆ ಇಲ್ಲೂ ಸಹ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಬೆಂಗಳೂರಿನಲ್ಲಿ ಕರವೇ ಆ ವಿಚಾರವಾಗಿ ನಾವು ಹೋರಾಟ ಮಾಡಬೇಕಾಗತ್ತೆ. ಏನು ದುರಂತ, ಈ ನೆಲದ ದುರಂತ ಏನು ಅಂದರೆ ಪ್ರತಿಯೊಂದಕ್ಕೂ ಹೋರಾಟದ ಮುಖಾಂತರವೇ ಏನಾದರೂ ಸರಿಪಡಿಸ್ಬೇಕು ಅನ್ನೋದಾಗ ಇದೇನು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಏನು ಎಂಥದ್ದು ಅನ್ನೋದು ಇಲ್ಲ, ಇಲ್ಲಿ ಯಾರಾದರೂ ಹಿಟ್ಲರ್ಗಳು ಆಳ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೇಳುವಾಗೆ ಈ ದೇಶದಲ್ಲಿ ಏನೇ ಪಡ್ಕೋಬೇಕಾದ್ರೆ ಅದನ್ನು ಹೋರಾಟದ ಮುಖಾಂತರನೇ ಪಡ್ಕೋಬೇಕು ಅನ್ನೋದು ಅವ್ರ ಮಾತೇನಿದೆಯೋ ಅದು ಇವತ್ತು ಸತ್ಯ ಅನ್ನಿಸ್ತಾ ಇದೆ.